ಹಲೋ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತು ಕ್ಯಾಪ್ಸಿಕಮ್ ಚಿಕನ್ ಗ್ರೇವಿನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ. ಈ ಥರ ಎಣ್ಣೆ ಹಾಕ್ಬಿಟ್ಟು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಈರುಳ್ಳಿ ಹಾಕೋಬೇಕು, ಒಂದು ಅರ್ಧ ಇಂಚಸ್ಸು ಶುಂಠಿ, ಒಂದು 4 ಬೆಳ್ಳುಳ್ಳಿ ಮತ್ತು ಎರಡೆರಡು ಚಕ್ಕೆ ಲವಂಗನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಖತ್ತಾಗಿರುತ್ತೆ. ಏನಂದರೆ ಮಸಾಲೆನ ಎಲ್ಲ ರೆಸ್ಟೋರೆಂಟ್ಗಳಲ್ಲೂ ಮತ್ತು ಎಲ್ಲದ್ರಲ್ಲೂ ಚೆನ್ನಾಗಿರುತ್ತೆ ಅಂತ ನಾವೇನಾದ್ರು ಅಂದ್ಕೊಂಡ್ರೆ ಪ್ರತಿಯೊಂದು ಮಸಾಲೆನೂ ಹುರಿದು ಅವರು ಹಾಕೋಂಥದ್ದು. ಈಗ ಒಂದು ಟೊಮೊಟೊ, 4 ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಅಂತೂ ಸಖತ್ ಫ್ರೈ ಆಗಬೇಕು. ಅದೇ ಬಾಣಲಿಗೆ ಈಗ ಎಣ್ಣೆ ಹಾಕಿ ನಾನು ಹೇಳೋದು ಏನಂದರೆ ಆದಷ್ಟು ಚಿಕನ್ನ ಚೆನ್ನಾಗಿ ಬಿಸ್ನೀರು ಮತ್ತು ಉಪ್ಪು ಹಾಕಿ ತೊಳೀರಿ. ಸಖತ್ತು ಈಗಿನ ಕಾಲದಲ್ಲಂತೂ ಬಾಯ್ಲರ್ ಕೋಳಿ ಮತ್ತು ಚಿಕನ್ ಎಲ್ಲ ತುಂಬ ಡೇಂಜರು. ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತೊಳೀರಿ. ರಾಯನ್ಗೂ ಅದೇ ಥರ ರಾಯನ್ಗೂ ನಾನು ಈ ತಲೆಕಾಲು ಹಾಕ್ತೀನಿ. ಈ ನಾಯಿಗಳಿಗೆ ತಲೆಕಾಲು ಹಾಕೋದ್ರಿಂದ ಅವ್ರಿಗೆ ಒಂಥರ ತುಂಬ ಕ್ಯಾಲ್ಶಿಯಮ್ ಒಂದು ಸಖತ್ ಚೆನ್ನಾಗಿರ್ತಾರೆ. ನನ್ನ ಮಗನೂ ಅಷ್ಟೇ ಸಖತ್ ಚೆನ್ನಾಗಿ ಇದ್ದಾನೆ ಅಂದರೆ ಅದು ತಲೆಕಾಲು ತಿಂದು. ಬನ್ನಿ, ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿ, ಹಾಗೆ ಸ್ವಲ್ಪ ಸಾಲ್ಟ್ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರೋಣ. ಅದು ಫ್ರೈ ಆಗ್ತಿದ್ದಂಗೆ ನಾವೀಗ ಮಸಾಲೆನ ರುಬ್ಕೊಂಡಿದೆಯಲ್ಲ, ಏನೇನು ಹಾಕಬೇಕು ಅಂತ ಒಂದು ಸಲ ರಿಮೈಂಡ್ ಮಾಡ್ತೀನಿ. ಚಕ್ಕೆ, ಲವಂಗ ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು 4 ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಅಂತೂ ಸಖತ್ತು ಎಲ್ಲ ಇದರಲ್ಲಿ ಎಣ್ಣೆಯಲ್ಲೇ ಇದಾಗಬೇಕು. ಬಾಣಲಿಲ್ಲೂ ಹುರ್ಕೋಬೋದು. ನಾನು ತವಾದಲ್ಲಿ ಏನಕ್ಕೆ ಮಾಡ್ಕೊಂಡೆ ಅಂದರೆ ಅಷ್ಟು ಎಣ್ಣೆನ ತೊಗೊಳ್ಳಲ್ಲ, ಹಾಗಾಗಿ ಅದಕ್ಕೆ ತವಾದಲ್ಲಿ ಎಣ್ಣೆನ ಫ್ರೈ ಮಾಡ್ತಾಯಿದ್ದೀನಿ. ಈಗ ಫ್ರೈ ಮಾಡಿದಂಥನ್ನ ಮಸಾಲೆ ಎಲ್ಲನೂ ರುಬ್ಬಿ ಈ ಚಿಕನ್ ಒಳಗಡೆ ಹಾಕ್ತಾಯಿದ್ದೀನಿ. ಅರಿಶಿನ, ಈರುಳ್ಳಿ ಹಾಕಿ ಮತ್ತೆ ಅದರೊಳಗೆ ಎಲ್ಲ ಫುಲ್ಲು ಮೆಲ್ಟ್ ಆಗೋ ತನಕ ಬಿಡಬೇಕು. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಮತ್ತು ಇನ್ನೊಂದು ಗರಂ ಮಸಾಲ ಆಪ್ಷನಲ್ಲು. ನಿಮಗೆ ಬೇಕು ಅಂದರೆ ಗರಂ ಮಸಾಲ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಸೇಮ್ ನಾವು ರೆಸ್ಟೋರೆಂಟಲ್ಲಿ ಹೇಗೆ ಚಿಕನ್ ಗ್ರೇವಿ ತೊಗೊಂಡಿರ್ತಾರೋ ಅದೇ ಥರ ಇರುತ್ತೆ. ಇದಕ್ಕೆ ನಾವು ತುರಿದಿಟ್ಟಂಥ ದಪ್ಪಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ನ ಚೆನ್ನಾಗಿ ತುರ್ಕೋಬೇಕು. ಹಾಗೆ ಕಟ್ ಮಾಡ್ಬೋದು. ಮಕ್ಕಳೆಲ್ಲ ಹಾಗೆ ಇದ್ದರೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಈ ಥರ ತುರಿದು ಹಾಕಿದರೆ ಅವ್ರಿಗೆ ಗೊತ್ತೇ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂಥರ ಮಕ್ಕಳೆಲ್ಲ ಸ್ವೀಟಾಗಿ ಖಾರ ಥರ ಏನು ಇರ್ತಾರೆ, ಸಖತ್ತಾಗಿರುತ್ತೆ. ಬೇಕಾದ್ರೆ ಮನೇಲಿ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಈಗ ನಾನು ಹೇಗಿತ್ತು ಅಂತ ನಿಮಗೆ ತೋರಿಸ್ತೀನಿ. ಸಖತ್ತಾಗಿತ್ತು ಫ್ರೆಂಡ್. ರಾಜುಗಂತೂ ಬೇಕಾದ್ರೆ ನೀವು ಇನ್ನೂ ಒಂದು 5 ಸಲ ಮಾಡಿಕೊಟ್ರು ತಿಂತಾಯಿರ್ತಾರೆ. ನನ್ನ ಫೇವ್ರೆಟ್ಟು ಒಂದು ಮೂಳೆ ಸಿಗುತ್ತೆ. ಆ ಮೂಳೆ ಅಂತೂ ನಾನು ನಿಂಬೆಹಣ್ಣು ಹಾಕೊಂಡು ಚೆನ್ನಾಗಿ ತಿಂದೆ. ಇದಾಗಿತ್ತು ನನ್ನ ಕ್ಯಾಪ್ಸಿಕಮ್ ಚಿಕನ್ ಗ್ರೇವಿ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದು ಸಲ ಹೇಗಿದೆ ಅಂತ ಜಾನುಗೆ ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಇದೆ, ಜಾನು ದೊಡ್ಡ ಪಾಪಯ್ಯ ಕನ್ನಡ ಬ್ಲಾಗ್ಸ್ ಅಂತ. ದಯವಿಟ್ಟು ನೋಡಿ. ನೀವು ತುಂಬ ವೀಡಿಯೋ ನೋಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮಗೆ.